వీటిని ఎలా సరి చేయాలి? ఇన్న సరి ಹೋಗಿಲ್ವಲ್ಲ, ఇంకా సరిపోలే కదా, ಇನ್ನೂ ಸರಿ ಹೋಗಿಲ್ಲಲ್ಲ. ఇంకా సరిపోలే కదా. ಬೈಬಲ್ ಹೇಳ್ತದೆ, బైబిల్ చెప్తుంది, ನಾನಂತೂ ನಿಮಗೆ ಹಾಲನ್ನು ಕೊಟ್ಟೆ ಅನ್ನ ಕೊಡಲಿಲ್ಲ, నేనైతే మీకు పాలనిచ్చా కానీ భోజనం ఇవ్వలేదు. ಯಾಕಂದ್ರೆ ನೀವು ಸರಿಯಾಗಿಲ್ಲ. ఎందుకనగా మీరు ఇంకా సరిపోలే, ಗಟ್ಟಿಯಾದ ಆಹಾರ ಕೂಡ మీరు గట్టైన పదార్థం తినలేరు. ಕೆಲವರು ಹೇಳ್ತಾರೆ, ಸಾರ್ ನೀವು ಎಲ್ಲ ಒಬ್ಬರೇ ನೀವು ಮಾಡ್ತಿರಲ್ಲ. కొందరు చెప్తే మీరంతా ఒకేగా చేస్తారు కదా సార్. ಜೋಸಫ್ ಹೇಳ್ತದೆ, ಪಾಸ್ಟರ್ ಒಬ್ಬರು ಆರಾಧನೆ ನಡ್ಸಕ್ ಬಿಡಿ, ಒಬ್ಬರು ಪ್ರೇಯರ್ ನಡ್ಸಕ್ ಬಿಡ್ರಿ ಅಂತ. ಈ ತರ ಒಂದು ಮನಸ್ಸು ನಮ್ಗೆ ಗೊತ್ತಾಗ್ಬೇಕು. ಇವ್ರು ಬೆಳೆದಿದ್ದಾರೆ, ಇವ್ರು ಕೊಟ್ರೆ ಪರವಾಗಿಲ್ಲ, ಇವ್ರು ನಡೆಸ್ತಾರೆ, ಜನರನ್ನ ಆತ್ಮಿಕವಾಗಿ ನಡೆಸ. ಬಂದ ಆಡೋದಲ್ಲ ದೊಡ್ಡದು, ಪ್ರೇಯರ್ ಮಾಡೋದು ದೊಡ್ಡದಲ್ಲ. ಜನರು ದೇವ ಮಹಿಮೆಯನ್ನು ಅನುಭವಿಸಬೇಕು, ಜನರು ದೇವ ಪ್ರಸನ್ನತೆ ಅನುಭವಿಸಬೇಕು. ನಮ್ಮನ್ನು ನೋಡ್ಬೇಕು ಅಂತಲ್ಲ, ಜನರು ಬಂದಂತ ಜನರು ದೇವರನ್ನು ನೋಡ್ಬೇಕು, ಅದೇ ನಮಗೆ ಮುಖ್ಯ. కూడా చెప్పారు, మీరే అందరికీ మైక్ ಕೊಟ್ಬಿಟ್ರೆ ಹೆಂಗೆ ಸಭೆ? వచ్చిన వాళ్ళకన్నా మైక్ ఇచ్చేస్తే ఎలా? ಮೋಸಿ ಲಾಸರನ್ನ ಹೇಳಿದ್ರು, 2 ಅವರ್ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಸಭೆಯಲ್ಲಿ